ಶಾಂತಿ. ಮುರಳಿಯ ದಿನಾಂಕ 29/7/2026 ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ ಪರಸ್ಪರದಲ್ಲಿ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಓಂ ಶಾಂತಿ ಹೇಳಿ. ಇದು ಸಹ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಗೌರವ ಕೊಡುವುದಾಗಿದೆ. ಪ್ರಶ್ನೆ: ಭಕ್ತಿಯಲ್ಲಿಯೂ ಸಹ ಭಗವಂತನಿಗೆ ಭೋಗ ಇಡುತ್ತಾರೆ. ಇಲ್ಲಿ ನೀವು ಮಕ್ಕಳು ಸಹ ಭೋಗ ಇಡುತ್ತೀರಾ? ಈ ಪದ್ಧತಿ ಏಕೆ ಇದೆ? ಉತ್ತರ: ಏಕೆಂದರೆ ಇದು ಸಹ ಪರಮಾತ್ಮನಿಗೆ ಗೌರವ ಕೊಡುವುದಾಗಿದೆ. ಬಲೆ ತಾವು ತಿಳಿದುಕೊಂಡಿದ್ದೀರಾ, ಶಿವ ತಂದೆ ನಿರಾಕಾರ ಆಗಿದ್ದಾರೆ, ಅಭೋಕ್ತ ಆಗಿದ್ದಾರೆ, ತಿನ್ನುವುದಿಲ್ಲ. ಆದರೆ ಅದರ ಸುಗಂಧವನ್ನಂತೂ ತೆಗೆದುಕೊಳ್ಳುತ್ತಾರೆ. ಬಾಬ್ರೂರ್ಗೆ ವರೆಗೂ ತಲುಪುತ್ತೆ. ಸರ್ವರ ಸದ್ಗತಿ ದಾತ ಪತಿತ ಪಾವನ ತಂದೆಯಾಗಿದ್ದಾರೆ ಅಂದಾಗ ಅವಶ್ಯವಾಗಿ ಬಾಬಾರವರಿಗೆ ಭೋಗ ಇಡಬೇಕು. ಗೀತೆ: ನಮ್ಮ ತೀರ್ಥಯಾತ್ರೆ ಭಿನ್ನವಾಗಿದೆ. ಓಂ ಶಾಂತಿ. ಮಕ್ಕಳ ಹೃದಯದಲ್ಲಿಯೂ ಬರುತ್ತೆ ಓಂ ಶಾಂತಿ. ಹೇಗೆ ಯಾರಿಗಾದರೂ ನಮಸ್ಕಾರ, ನಮಸ್ತೆ ಎಂದು ಹೇಳಲಾಗುವುದು ಅಂದಾಗ ಅವರು ಸಹ ರಿಟರ್ನಲ್ಲಿ ಹೇಳುತ್ತಾರೆ ನಮಸ್ತೆ ಎಂದು. ಇಲ್ಲಿ ಬಾಬಾ ಹೇಳುತ್ತಾ ಇದ್ದಾರೆ ಓಂ ಶಾಂತಿ ಅಂದಾಗ ಎಲ್ಲ ಮಕ್ಕಳು ಒಟ್ಟಿಗೆ ಆತ್ಮರ ಸಹಿತವಾಗಿ ಎಲ್ಲರ ಹೃದಯದಿಂದ ಬರುತ್ತೆ ಓಂ ಶಾಂತಿ. ಅಂದರೆ ಅರ್ಥ, ನಾವು ಆತ್ಮ ಶಾಂತ ಸ್ವರೂಪರಾಗಿದ್ದೇವೆ. ರೆಸ್ಪಾಂಡ್ ಅಂತೂ ಮಾಡಬೇಕು ಅಲ್ವಾ? ಇದು ರೆಸ್ಪಾಂಡ್ ಆಯ್ತಲ್ವಾ? ಬಾಬಾ ಓಂ ಶಾಂತಿ ಅಂತ ಹೇಳಿದ್ರು, ನಾವು ಸಹ ಹೇಳಬೇಕು. ಬೇರೆ ಅನ್ಯರು ಅರ್ಥ ಸಹಿತವಾಗಿ ಈ ರೀತಿ ಹೇಳುವುದಿಲ್ಲ. ಬಾಬಾರವರು ಜ್ಞಾನ ಸೂರ್ಯ. ತಂದೆ ಹೇಳುತ್ತಾರೆ ಓಂ ಶಾಂತಿ. ಜ್ಞಾನ ಚಂದ್ರಮ ಬ್ರಹ್ಮ ತಂದೆಯು ಹೇಳುತ್ತಾರೆ ಓಂ ಶಾಂತಿ. ಜ್ಞಾನ ನಕ್ಷತ್ರಗಳು ತಾವೆಲ್ಲ ಆತ್ಮರು ಹೇಳುತ್ತೀರಾ ಓಂ ಶಾಂತಿ. ನಕ್ಷತ್ರಗಳು ಅಂದಾಗ ಎಲ್ಲ ಆತ್ಮರು ಬಂದೆವು. ಈಗ ತಾವು ಮಕ್ಕಳು ತಮ್ಮ ಸ್ವಧರ್ಮದ ಬಗ್ಗೆ ತಿಳಿದುಕೊಂಡಿದ್ದೀರಾ. ನಾವು ಶಾಂತ ಸ್ವರೂಪ ಆಗಿದ್ದೇವೆ, ಶಾಂತಿಧಾಮದಲ್ಲಿ ಇರುವವರಾಗಿದ್ದೇವೆ. ಇದಂತೂ ನಿಮಗೆ ನಿಶ್ಚಯವಾಗಿದೆ. ಒಳ್ಳೆಯ ರೀತಿ ತಾವು ಆತ್ಮನನ್ನು ತಿಳಿದುಕೊಂಡಿದ್ದೀರಾ. ಹೇಳಲಾಗತ್ತೆ ಮಹಾನ್ ಆತ್ಮ, ಪಾಪ ಆತ್ಮ, ಪುಣ್ಯ ಆತ್ಮ ಎಂದು. ಆತ್ಮವೇ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೆ. ಆದರೆ ಆತ್ಮನಿಗೆ ಯಥಾರ್ಥವಾದಂತಹ ಪರಿಚಯ ಇಲ್ಲ. ಎಲ್ಲರಿಗೂ ಆತ್ಮನ ಪರಿಚಯ ಇಲ್ಲ. ನಾವು ಆತ್ಮ ಇಷ್ಟು ಚಿಕ್ಕದಾಗಿದ್ದೇವೆ, 84 ಜನ್ಮಗಳ ಪಾತ್ರ ಅಭಿನಯಿಸುತ್ತಿದ್ದೇವೆ. ಇದು ಸಹ ನಿಮಗೆ ಗೊತ್ತಿರಲಿಲ್ಲ ಮತ್ತು ಯಾರೂ ತಿಳಿದುಕೊಂಡಿರಲಿಲ್ಲ. ಈಗ ತಾವು ಮಕ್ಕಳು ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಾ. ತಂದೆಯನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಾ. ಮಕ್ಕಳು ತಂದೆಯನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದೀರಾ ಆಸ್ತಿಯನ್ನು ಪಡೆಯಲು. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಆತ್ಮರಿಗೆ ಬೇಹದ್ದಿನ ತಂದೆ ಶಿವ ಬಾಬಾ ಈ ಬ್ರಹ್ಮರವರ ತನುವಿನಲ್ಲಿ ಬಂದಿದ್ದಾರೆ. ಬ್ರಹ್ಮರವರ ತನುವಿನಲ್ಲಿ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ. ಕಲ್ಪದ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಅಂದರೆ ಅರ್ಥ ಸೂರ್ಯವಂಶಿ ರಾಜಧಾನಿ ಸ್ಥಾಪನೆಯಾಗಿತ್ತು. ಈ ಸ್ಥಾಪನೆಯ ಕಾರ್ಯ ಕಲ್ಪಕಲ್ಪವು ತಂದೆಯೇ ಬಂದು ಮಾಡುತ್ತಾರೆ. ಅವರಿಗೆ ಭಗವಂತ ಎಂದು ಹೇಳಲಾಗುವುದು. ಭಗವಂತ ತಂದೆಯಿಂದ ಎಲ್ಲರೂ ಬೇಡುತ್ತಾರೆ ದುಃಖ ದೂರ ಮಾಡಿ ಸುಖ ಕೊಡಿ ಎಂದು. ಯಾವಾಗ ಸುಖ ಸಿಗತ್ತೆ ಆಗ ಬೇಡುವ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಬೇಡುತ್ತಾರೆ ಏಕೆಂದರೆ ದುಃಖವಿದೆ. ಅಲ್ಲಿ ಏನನ್ನೂ ಬೇಡುವ ಅಗತ್ಯ ಇರುವುದಿಲ್ಲ, ಏಕೆಂದರೆ ಎಲ್ಲವನ್ನು ತಂದೆ ಕೊಟ್ಟು ಹೋಗುತ್ತಾರೆ. ಆದ್ದರಿಂದ ಸತ್ಯಯುಗದಲ್ಲಿ ಯಾರೂ ಬಾಬಾರವರನ್ನು ನೆನಪು ಮಾಡುವುದಿಲ್ಲ. ತಂದೆ ತಿಳಿಸುತ್ತಾರೆ, ತಾವು ಮಕ್ಕಳಿಗೆ ನಾನು ಸುಖಧಾಮದ ಆಸ್ತಿಯನ್ನು ಉಡುಗೊರೆಯ ರೂಪದಲ್ಲಿ ಕೊಡುತ್ತಿದ್ದೇನೆ. ನಿಮ್ಮನ್ನು ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಈ ತಂದೆಯಿಂದ ನಾವು ಪುನಃ ಸುಖಧಾಮದ ಆಸ್ತಿ ಪಡೆಯುತ್ತಿದ್ದೇವೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖವನ್ನು ಪಡೆಯುತ್ತೇವೆ. ತಮಗೆ ತಿಳಿಸಲಾಗತ್ತೆ ಭಕ್ತಿ ಮಾರ್ಗ ಹೇಗೆ ನಡೆಯುತ್ತದೆ.
ಮನುಷ್ಯ ಸೃಷ್ಟಿರೂಪಿ ವೃಕ್ಷದ ಉತ್ಪತ್ತಿ, ಪಾಲನೆ ಮತ್ತು ಸಂಹಾರ ಹೇಗೆ ಆಗುವುದು? ಅಥವಾ ಡ್ರಾಮಾದ ಆದಿ ಮಧ್ಯ ಅಂತ್ಯ ಏನಾಗಿದೆ? ಇದಾಗಿದೆ ಸಾಕಾರಿ ಪ್ರಪಂಚ, ಅದಾಗಿದೆ ನಿರಾಕಾರಿ ಪ್ರಪಂಚ. ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಪೂರ್ತಿ ಅರ್ಧ ಕಲ್ಪ ಭಕ್ತಿ ಮಾಡಿದ್ದೇವೆ. ಈಗ ಕಲಿಯುಗದ ಅಂತ್ಯವಾಗುತ್ತಿದೆ. ಆಸ್ತಿ ಸಿಗುವುದು ಸಂಗಮ ಯುಗದಲ್ಲಿ. ಇದನ್ನು ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು. ಈಗ ನಾವು ಸಂಗಮ ಯುಗದಲ್ಲಿದ್ದೇವೆ. ಇದು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ, ಬೇರೆ ಯಾರೂ ತಿಳಿದುಕೊಳ್ಳುವುದಿಲ್ಲ. ಎಲ್ಲಿಯವರೆಗೆ ಪರಿಚಯ ಸಿಗುವುದಿಲ್ಲ, ಬಾಬ್ರವರ ಪರಿಚಯ ಎಲ್ಲಿಯವರೆಗೆ ನಾವು ಬೇರೆಯವ್ರಿಗೆ ಕೊಡೋದಿಲ್ಲ, ಅಲ್ಲಿಯವರೆಗೆ ಅವರಿಗೆ ಅರ್ಥ ಆಗೋದಿಲ್ಲ. ಅವಶ್ಯವಾಗಿ ಸಂಗಮ ಯುಗದಲ್ಲಿ ಬಾಬಾ ಬರ್ತಾರೆ. ಹಳೆಯ ಪ್ರಪಂಚ ಪರಿವರ್ತನೆ ಆಗಿ ಯಾವಾಗ ಹೊಸದಾಗಬೇಕಾಗಿರತ್ತೆ. ಈ ಪೂರ್ತಿ ಪ್ರಪಂಚ ಹಳೆಯ ಪ್ರಪಂಚವಾಗಿದೆ. ಇದಕ್ಕೆ ಕಬ್ಬಿಣ ಸಮಾನ ಯುಗ ಎಂದು ಹೇಳಲಾಗುವುದು. ಇದನ್ನು ತಾವು ತಿಳಿದುಕೊಂಡಿದ್ದೀರಾ. ಮೊಟ್ಟ ಮೊದಲು ಪೂರ್ತಿ ಪ್ರಪಂಚದಲ್ಲಿ ಒಂದೇ ಧರ್ಮವಿತ್ತು. ಹೊಸ ಪ್ರಪಂಚದಲ್ಲಿ ಭಾರತ ಖಂಡ ಕೇವಲ ಇತ್ತು. ಸ್ವಲ್ಪ ಜನ ಮನುಷ್ಯರಿದ್ದರು. ಹೊಸ ಪ್ರಪಂಚಕ್ಕೆ ಸ್ವರ್ಗವೆಂದು ಹೇಳಲಾಗುವುದು. ಇದರಿಂದ ಸಿದ್ಧವಾಗತ್ತೆ ಹೊಸ ಪ್ರಪಂಚದಲ್ಲಿ ಹೊಸ ಭಾರತವಿತ್ತು. ಈಗ ಹಳೆಯ ಪ್ರಪಂಚದಲ್ಲಿ ಹಳೆಯ ಭಾರತವಿದೆ. ಗಾಂಧೀಜಿಯು ಹೇಳುತ್ತಿದ್ದರು, ಹೊಸ ಪ್ರಪಂಚ, ಹೊಸ ಭಾರತ, ಹೊಸ ದೆಹಲಿಯಾಗಬೇಕೆಂದು. ಈಗ ನವ ಭಾರತ ಅಥವಾ ನವ ದೆಹಲಿ ಇಲ್ಲ. ನವ ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಈಗ ಅದೇ ಭಾರತದಲ್ಲಿ ರಾವಣನ ರಾಜ್ಯವಿದೆ. ಇದನ್ನು ಬರೆಯಬೇಕು. ಹೊಸ ಪ್ರಪಂಚ, ಹೊಸ ದೆಹಲಿ. ಇಂತಹ ಸಮಯದಿಂದ ಇಂತಹ ಸಮಯದವರೆಗೆ ಇವರ ರಾಜ್ಯ, ದೇವಿ ದೇವತೆಗಳ ರಾಜ್ಯವಿರುವುದು. ಇದನ್ನು ತಿಳಿದುಕೊಳ್ಳುವುದು ಸಹ ಯಾರೆಂದರೆ, ಯಾರು ಹೊಸ ಪ್ರಪಂಚ ತಯಾರು ಮಾಡುವಂತಹವರು ಇರ್ತಾರೆ, ಬಾಬನ ಕಾರ್ಯದಲ್ಲಿ ಸಹಯೋಗಿಗಳಾಗುವವರಿರ್ತಾರೆ, ಹೊಸ ಪ್ರಪಂಚದಲ್ಲಿ ಬರುವವರಿರ್ತಾರೆ. ಬ್ರಹ್ಮರವರ ಮೂಲಕ ಹೊಸ ಪ್ರಪಂಚ ಸ್ವರ್ಗ ಸ್ಥಾಪನೆ ಮಾಡಲಾಗುತ್ತಿದೆ. ಆ ಒಂದು ಸ್ವರ್ಗದ ಆಸ್ತಿ ಪಡೆಯಲು ತಾವು ಬಂದಿದ್ದೀರಾ. ತಂದೆ ತಮಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಅಥವಾ ಪುರುಷಾರ್ಥ ಮಾಡಿಸುತ್ತಾರೆ. ಸಮ್ಮುಖದಲ್ಲಿ ಮಿಲನ ಮಾಡಲು ಬಂದಿದ್ದೀರಾ ಅಥವಾ ಅಲ್ಲೇ ಕೂತ್ಕೊಂಡು ಓದ್ತೀರಾ? ಇಲ್ಲಿ ಬರ್ತೀರಾ ಅಥವಾ ಮಧುಬನಕ್ಕೆ ಬರ್ತೀರಾ, ಸೆಂಟರ್ಸ್ಗೆ ಬಂದು ಓದ್ತೀರಾ ಅಥವಾ ಅಲ್ಲೇ ಕೂತ್ಕೊಂಡು ಓದ್ತೀರಾ ಅಂತಾರೆ ಬಾಬಾ. ಮನಸ್ಸಾಗತ್ತಲ್ವ ಸಮ್ಮುಖದಲ್ಲಿ ಮಿಲನ ಮಾಡಬೇಕೆಂದು. ಸನ್ಮುಖದಲ್ಲಿ ಅವರು ಮನುಷ್ಯರ ಜೊತೆ ಮಿಲನ ಮಾಡುತ್ತಾರೆ, ಭೇಟಿಯಾಗ್ತಾರೆ. ಇಲ್ಲಿ ತಾವು ಹೇಳುತ್ತೀರಾ, ನಾವು ಶಿವ ತಂದೆಯ ಜೊತೆ ಮಿಲನ ಮಾಡಲು ಹೋಗುತ್ತೇವೆ ಎಂದು ಹೇಳ್ತಾರೆ. ಅವರಂತೂ ನಿರಾಕಾರ ಆಗಿದ್ದಾರೆ, ಆತ್ಮವು ನಿರಾಕಾರ. ನಾವು ಇಲ್ಲಿ ಪಾತ್ರ ಮಾಡಲು ಬಂದಿದ್ದೇವೆ. ಇವರ ಹೆಸರು ಅವಶ್ಯವಾಗಿ ಪಾತ್ರಧಾರಿ ಅಂತಲೇ ಹೇಳಲಾಗತ್ತೆ. ಭಗವಂತನಿಗೂ ಸಹ ಹೆಸರಿದೆ. ನಿರಾಕಾರ ಶಿವನಿಗೆ ಭಗವಂತ ಎಂದು ಹೇಳಲಾಗುವುದು. ಬೇರೆ ಯಾರಿಗೂ ಸಹ ಭಗವಂತ ಎಂದು ಹೇಳಲಾಗುವುದಿಲ್ಲ. ಭಗವಂತ ನಿರಾಕಾರನ ಗಾಯನವಿದೆ. ಅವರಿಗೆ ಪೂಜೆ ಆಗುವುದು, ಆತ್ಮರಿಗೂ ಪೂಜೆ ಆಗುವುದು. ರುದ್ರ ಯಜ್ಞವನ್ನು ಬಾಬ್ರೂರು ರಚಿಸಿದ್ದಾರೆ ಅಲ್ವಾ. ಅವರು ಮಣ್ಣಿನ ಸಾಲಿಗ್ರಾಮಗಳನ್ನು ರಚನೆ ಮಾಡುತ್ತಾರೆ. ಕಲ್ಲುಗಳದು ಮಾಡುತ್ತಾರೆ ಅಥವಾ ಮಣ್ಣಿಂದು ಮಾಡುತ್ತಾರೆ. ಮಣ್ಣಿಂದು ಮುರಿದಾಕ್ಬಿಡುತ್ತಾರೆ, ಮತ್ತೆ ಮಾಡೋದು ಸಹಜ ಆಗತ್ತೆ. ಪ್ರಪಂಚದವರಂತೂ ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ. ರುದ್ರ ಯಜ್ಞದಲ್ಲಿ ಎಷ್ಟು ಆತ್ಮರ ಪೂಜೆ ಮಾಡಲಾಗುವುದು. ಮಕ್ಕಳಂತೂ ಬಹಳಷ್ಟು ಜನ ಇದ್ದೀರಾ. ಬಾಬಾ ಹೇಳ್ತಾರೆ, ಭಕ್ತರೆಲ್ಲರೂ ಭಗವಂತನ ಮಕ್ಕಳೇ, ತಂದೆಯನ್ನು ನೆನಪು ಮಾಡುತ್ತಾರೆ. ಬಾಬಾ ತಿಳಿಸುತ್ತಾರೆ, ಶಿವ ತಂದೆ ಬಂದಿರುವುದೇ ಭಾರತದಲ್ಲಿ. ತಾವು ಸ್ವಲ್ಪ ಜನ ಮಕ್ಕಳಿದ್ದೀರಾ, ಅವರಿಗೆ ಸಹಯೋಗಿಗಳು, ಈಶ್ವರನ ಸೇವಾದಾರಿಗಳಾಗಿದ್ದೀರಾ. ಯಾರು ಈಶ್ವರಿಯ ಸೇವಾದಾರಿಗಳಾಗಿದ್ದಾರೆ ಅವರಿಗೆ ಪೂಜೆ ಭಕ್ತರು ಸಾಲಿಗ್ರಾಮಗಳ ರೂಪದಲ್ಲಿ ಮಾಡುತ್ತಾರೆ. ಯಾರು ಯಜ್ಞ ರಚಿಸುತ್ತಾರೆ ಅದರಲ್ಲಿ ಚಿಕ್ಕ ಯಜ್ಞವೂ ಇರುತ್ತದೆ, ದೊಡ್ಡ ಯಜ್ಞವೂ ಇರುತ್ತದೆ. ಶ್ರೀಮಂತರು ದೊಡ್ಡ ಯಜ್ಞವನ್ನು ರಚಿಸುತ್ತಾರೆ, ಲಕ್ಷಾಂತರ ಸಾಲಿಗ್ರಾಮಗಳನ್ನು ಮಾಡುತ್ತಾರೆ. ತುಂಬ ಖರ್ಚು ಮಾಡಿ ಯಜ್ಞ ರಚಿಸಿ ಪೂಜೆ ಮಾಡುತ್ತಾರೆ. ಚಿಕ್ಕ ಯಜ್ಞ ಇತ್ತು ಅಂದರೆ 5-10 ಸಾವಿರ ಮಾಡುತ್ತಾರೆ.
ಎಂತಹ ಸೇಟು ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ ಆ ರೀತಿ ಯಜ್ಞ ರಚಿಸ್ತಾರೆ ಮತ್ತು ಅಷ್ಟು ಸಾಲಿಗ್ರಾಮಗಳನ್ನು ತಯಾರು ಮಾಡುತ್ತಾರೆ. ಒಬ್ಬ ಶಿವ ತಂದೆ, ಬಾಕಿ ಎಲ್ಲ ಸಾಲಿಗ್ರಾಮಗಳು, ಮತ್ತು ಅಷ್ಟು ಜನ ಬ್ರಾಹ್ಮಣರು ಬೇಕಲ್ವಾ. ತಮ್ಮಲ್ಲಿ ಅನೇಕರು ಯಜ್ಞವನ್ನು ನೋಡಿರಬಹುದು. ತಾವು ತಿಳಿದುಕೊಂಡಿದ್ದೀರಾ, ಬಾಬಾರವರು ನಾವು ಮಕ್ಕಳ ಸೇವೆ ಮಾಡುತ್ತಿದ್ದಾರೆ, ನಾವು ಮತ್ತೆ ಅವರ ಸೇವೆ ಮಾಡುತ್ತೇವೆ, ಆದ್ದರಿಂದ ಪೂಜೆ ನಡೆಯುತ್ತದೆ. ತಾವು ಈಗ ಪೂಜ್ಯರಾಗುತ್ತಿದ್ದೀರಾ. ಆತ್ಮ ಹೇಳುತ್ತೆ, ಬಾಬಾ ತಾವಂತೂ ಸದಾ ಪೂಜ್ಯರಿದ್ದೀರಾ, ನಮ್ಮನ್ನು ಸಹ ಪೂಜ್ಯರನ್ನಾಗಿ ಮಾಡುತ್ತಿದ್ದೀರಾ. ತಾವು ಪೂಜ್ಯ ಆತ್ಮ ಶರೀರ ತೆಗೆದುಕೊಂಡಿದ್ದೀರಾ, ಆದ್ದರಿಂದ ಹೇಳಲಾಗುವುದು ಪೂಜ್ಯ ದೇವಿ ದೇವತೆಗಳೆಂದು. ಆತ್ಮವೇ ಪೂಜ್ಯ, ಆತ್ಮವೇ ಪೂಜಾರಿ ಆಗುವುದು. ಬಾಬಾ ಬಂದಿರುವುದೇ ಒಂದು ಬಾರಿ, ಮತ್ತೆಂದಿಗೂ ಸಹ ತಂದೆ ಆತ್ಮರಿಗೆ ಓದಿಸುವುದಿಲ್ಲ. ಕಲ್ಪದಲ್ಲಿ ಒಮ್ಮೆ ಮಾತ್ರ, ಸಂಗಮ ಯುಗದಲ್ಲಿ ಅಷ್ಟೇ ಬರುತ್ತಾರೆ. ಆತ್ಮವೇ ಕೇಳುತ್ತದೆ. ಹೇಗೆ ಆತ್ಮ ಶರೀರದ ಮೂಲಕ ಕೇಳುತ್ತೆ, ಹಾಗೆ ಪರಂಪಿತ ಪರಮಾತ್ಮ ಸುಪ್ರೀಂ ಆತ್ಮವು ಶರೀರದ ಆಧಾರವನ್ನು ತೆಗೆದುಕೊಂಡು ಇವರ ಮೂಲಕ ಕೇಳುತ್ತಾರೆ. ಇವರ ಮೂಲಕ ತಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಅವರಿಗೆ ತಮ್ಮದೇ ಆದ ಶರೀರವಂತೂ ಇಲ್ಲ. ಬ್ರಹ್ಮ ವಿಷ್ಣು ಶಂಕರರಿಗೂ ತಮ್ಮ ಸೂಕ್ಷ್ಮ ಶರೀರವಿದೆ. ಇಲ್ಲಂತೂ ಎಲ್ಲರಿಗೂ ತಮ್ಮ ತಮ್ಮ ಶರೀರವಿದೆ. ಇದಾಗಿದೆ ಸಾಕಾರಿ ಪ್ರಪಂಚ. ಶಿವ ತಂದೆ ನಿರಾಕಾರ ಆಗಿದ್ದಾರೆ. ಅವರು ಜ್ಞಾನ ಸಾಗರ, ಸುಖ ಸಾಗರ, ಪ್ರೀತಿಯ ಸಾಗರ ಆಗಿದ್ದಾರೆ. ಅವರು ಬಂದು ಎಲ್ಲರನ್ನ ಪತಿತರಿಂದ ಪಾವನ ಮಾಡುತ್ತಾರೆ. ಇದರಲ್ಲಿ ಪ್ರೇರಣೆಯ ಮಾತಂತೂ ಇಲ್ಲ. ಬಾಬಾ ಹೇಳ್ತಾರೆ, ಒಂದು ವೇಳೆ ನಾನು ಪ್ರೇರಣೆಯಿಂದ ಪಾವನ ಮಾಡುವುದಾದರೆ ಇಲ್ಲಿ ಬಂದು ಈ ರಥ ಪಡೆಯುವ ಅವಶ್ಯಕತೆಯಾದರೂ ಏನಿತ್ತು. ಶಿವನ ಮಂದಿರದಲ್ಲಿ ಶಿವನ ಮುಂದೆ ನಂದಿ ಇಡುತ್ತಾರೆ. ಮನುಷ್ಯರ ಬುದ್ಧಿ ಬಿಲ್ಕುಲ್ ಕಲ್ಲು ಬುದ್ಧಿ ಆಗಿರುವ ಕಾರಣದಿಂದಾಗಿ ಬರೀ ಇಡುತ್ತಾರಷ್ಟೇ, ತಿಳಿದುಕೊಂಡಿಲ್ಲ. ನಂದಿ ಶಿವನ ಮುಂದೆ ಯಾಕೆ ಇಡಲಾಗುವುದು? ಗೋಶಾಲೆ ಹೆಸರನ್ನು ಕೇಳಿದ ಕೂಡಲೇ ನಂದಿ ಇಡುತ್ತಾರೆ. ಈಗ ನಂದಿಯ ಮೇಲೆ ಸವಾರಿ ಮಾಡಿರುವುದು ಯಾರು? ಶ್ರೀಕೃಷ್ಣನ ಆತ್ಮವಂತೂ ಸತ್ಯಯುಗದಲ್ಲಿ ಬರುವಂತಹದ್ದು. ಅವರಿಗೇನು ಇಡಿಸಿದೆ? ಪ್ರಾಣಿಗಳಲ್ಲಿ ಬಂದು ಕುಳಿತುಕೊಳ್ಳಲು. ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ದ್ರೌಪದಿಯು ಒಬ್ಬರಿಲ್ಲ, ಅನೇಕರಿದ್ದಾರೆ. ಭಗವಂತನನ್ನು ಕರೆಯುತ್ತಿರುತ್ತಾರೆ. ಒಂದು ನಾಟಕವನ್ನೇ ತಯಾರು ಮಾಡಿದ್ದಾರೆ. ಶ್ರೀಕೃಷ್ಣ ಸೀರೆಯನ್ನು ಕೊಡ್ತಾ ಇದ್ರು ಎಂದು. ಅರ್ಥ ಏನೂ ಗೊತ್ತಿಲ್ಲ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, 21 ಜನ್ಮಗಳಿಗಾಗಿ ಬಾಬಾರವರು ನಮ್ಮನ್ನು ರಕ್ಷಿಸುತ್ತಾರೆ. ಎಲ್ಲಿನ ಮಾತು ಎಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಕಥೆಗಳನ್ನು ಮಾಡಿದ್ದಾರೆ. ಹೇಳ್ತಾರೆ, ಈ ಕಥೆ ಇದೆಲ್ಲ ಅನಾದಿ ಎಂದು. ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ಕೇಳುತ್ತಾ ಬಂದಿದ್ದಾರೆ. ಅನಾದಿ ಅಂದರೆ ಯಾವಾಗಿಂದ ಪ್ರಾರಂಭವಾಯಿತು ಅದು ಗೊತ್ತಿಲ್ಲ. ಇದು ಸಹ ಗೊತ್ತಿಲ್ಲ. ರಾವಣ ರಾಜ್ಯ ಎಂದಿನಿಂದ ಪ್ರಾರಂಭವಾಯಿತು ಯಾವ ವರ್ಣನೆಯೂ ಇಲ್ಲ. ನೀವು ಎಷ್ಟು ಸೇವೆ ಮಾಡ್ತೀರಾ? ಆ ಸೂರ್ಯ ಚಂದ್ರ ನಕ್ಷತ್ರಗಳು ಏನೆಲ್ಲ ಇವೆ, ಸತ್ಯಯುಗದಲ್ಲಂತೂ ಇದೆಲ್ಲ ಇರುತ್ತೆ ಅಲ್ವಾ. ಸತ್ಯಯುಗದಲ್ಲಿತ್ತು ಅಂದರೆ ಈಗಲೂ ಇದೆ, ಅದಲಿ ಬದಲಿ ಆಗೋದಿಲ್ಲ. ತಾವು ಈಗ ನಿಮಿತ್ತರಾಗಿದ್ದೀರಾ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು. ಪುನಃ ಭಾರತವನ್ನು ಅಂಧಕಾರದಿಂದ ಹೊರತೆಗೆದು ಪ್ರಕಾಶದಲ್ಲಿ ತರಲು. ಭಕ್ತಿ ಮಾರ್ಗಕ್ಕೆ ಅಂಧಕಾರ ಎಂದು ಹೇಳಲಾಗುವುದು. ನಿಮ್ಮ ಮಹಿಮೆ ಇದೆ. ನೀವು ಭಾರತದ ನಕ್ಷತ್ರಗಳಾಗಿದ್ದೀರಾ. ನಕ್ಷತ್ರಗಳಿದೆ ಅಂದಾಗ ಸೂರ್ಯ ಚಂದ್ರನೂ ಇರಬೇಕು. ಇದಾಗಿದೆ ನಿಮ್ಮ ಆತ್ಮೀಕ ತೀರ್ಥಯಾತ್ರೆ. ನೀವು ಅಂತಹ ಯಾತ್ರೆಯಲ್ಲಿ ಹೋಗುತ್ತೀರಾ. ಅಲ್ಲಿಂದ ಮತ್ತೆ ಈ ಮೃತ್ಯು ಲೋಕದಲ್ಲಿ ಬರುವುದಿಲ್ಲ. ಈಗ ಇದು ಮೃತ್ಯು ಲೋಕವಾಗಿದೆ. ಮತ್ತು ಇಲ್ಲಿಯೇ ಅಮರ ಲೋಕ ಬರಲಿದೆ. ದ್ವಾಪರ ಯುಗದಿಂದ ಮೃತ್ಯು ಲೋಕ ಪ್ರಾರಂಭವಾಯಿತು. ಈಗ ತಾವು ಸತ್ಯ ಸತ್ಯ ಅಮರ ಕಥೆಯನ್ನು ಕೇಳುತ್ತಿದ್ದೀರಾ. ಅಮರ ಲೋಕದಲ್ಲಿ ಹೋಗಲು ತಾವು ತಿಳಿದುಕೊಂಡಿದ್ದೀರಾ. ನಾವು ಆತ್ಮರ ಯಾತ್ರೆ ಭಿನ್ನವಾಗಿದೆ. ತಾವು ಇಲ್ಲಿ ಕುಳಿತು ಯಾತ್ರೆಯಲ್ಲಿ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೀರಾ. ನೆನಪಿನಿಂದಲೇ ನಿಮ್ಮ ವಿಕರ್ಮ ವಿನಾಶವಾಗುವುದು. ಅವರು ಯಾತ್ರೆಯಲ್ಲಿ ಹೋಗ್ತಾರೆ, ಆದರೆ ಎಲ್ಲಿ ವಿಕರ್ಮ ವಿನಾಶ ಆಗತ್ತೆ? ಶರಾಬ್ ಕುಡಿಯುವ ಅಭ್ಯಾಸ ಮನುಷ್ಯರಲ್ಲಿ ಎಷ್ಟಿರುತ್ತೆ? ಕದ್ದು ಮುಚ್ಚಿ ಕುಡಿದು ಬಿಡುತ್ತಾರೆ.
ಈ ಕಾಲದಲ್ಲಂತೂ ತುಂಬ ಕೆಟ್ಟು ಹೋಗಿದ್ದಾರೆ, ಯಾತ್ರೆಗಳಲ್ಲಿ ಹೋಗಿನೂ ಕುಡಿತಾರೆ. ತುಂಬ ಕೆಟ್ಟು ಹೋಗಿರುತ್ತೆ ಯಾತ್ರಾ ಸ್ಥಳಗಳು ಸಹ. ಏಕೆಂದರೆ ಇರೋದೇ ಎಲ್ಲರೂ ಪತಿತರು ಅಲ್ವಾ? ಹೀಗೆ ಬ್ರಾಹ್ಮಣರು ಪತಿತರು, ಹಾಗೆ ಯಾತ್ರಿಕರೂ ಸಹ ಪತಿತರು. ಮಾರ್ಗದರ್ಶಕರು ಯಾತ್ರೆ ಮಾಡಿಸ್ತಾರೆ, ಪಾವನರಿರುವುದಿಲ್ಲ. ತಾವಂತೂ ಪವಿತ್ರರಾಗಿರುತ್ತೀರಾ, ಸತ್ಯ ಬ್ರಾಹ್ಮಣರು ತಾವಾಗಿದ್ದೀರಾ. ತಾವು ಆತ್ಮ ಪವಿತ್ರವಾಗಿರುತ್ತೀರಾ. ನೆನಪಿನ ಯಾತ್ರೆಯಿಂದಲೇ ತಾವು ಪವಿತ್ರರಾಗುತ್ತೀರಾ, ಸತೋಪ್ರಧಾನರಾಗಬೇಕು. ಬಾಬಾ ಬಾರಿ ಬಾರಿಗೂ ಬರೆಯುತ್ತಾರೆ, ಮಧುರ ಮಕ್ಕಳೇ ಎಂದು ಅಂದಾಗ ಶಿವಬಾಬಾ ಆತ್ಮರಿಗೆ ಬರೆಯುವಂತಹದ್ದು. ನನ್ನನ್ನು ನೆನಪು ಮಾಡಿದಾಗ ತಾವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಿ ಸತೋಪ್ರಧಾನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ. ಅಷ್ಟೇ, ಒಂದೇ ಡೈರೆಕ್ಷನ್ ಮುಖ್ಯವಾಗಿದೆ. ಎಷ್ಟು ಸಹಜವಾಗಿದೆ. ನೆನಪಿನಿಂದಲೇ ವಿಕರ್ಮ ವಿನಾಶವಾಗುವುದು. ನೆನಪೇ ಮಾಡಲಿಲ್ಲವೆಂದರೆ ವಿಕರ್ಮ ವಿನಾಶ ಆಗುವುದಿಲ್ಲ ಮತ್ತು ಶಿಕ್ಷೆ ಅನುಭವಿಸುತ್ತೀರಾ. ಬಾಬರೂರಂತೂ ಹೇಳ್ತಾರೆ, ನೀವು ಎಲ್ಲೇ ಹೋಗಿ ಸಂಪಾದನೆ ಮಾಡಿಕೊಳ್ಳಬಹುದು. ಎದ್ದೊಳಿ, ಕುಳಿತುಕೊಳ್ಳಿ, ತಿನ್ನಿ, ಕುಡೀರಿ, ಕೇವಲ ಬಾಬರೂರನ್ನು ನೆನಪು ಮಾಡಿ. ನಿಮ್ಮ ಸಂಪಾದನೆ ಅದರಲ್ಲಿಯೇ ಇರುವುದು. ತಾವು ಮಕ್ಕಳಿಗೋಸ್ಕರ ಮತ್ತಷ್ಟು ಸಹಜವಾಗಿದೆ. ಇದರಲ್ಲಿ ಗಮನದ ಮಾತೇನೋ ಇಲ್ಲ, ಬಾಬಾ ನೆನಪು ಮಾಡಬೇಕು ಅಷ್ಟೇ. ಬಾಬಾ ಹೇಳ್ತಾರೆ, ಶ್ರೀನಾಥ ಮಂದಿರದಲ್ಲಿ ಶ್ರೀನಾಥನ ನೆನಪಿನಲ್ಲಿ ಕುಳಿತುಕೊಳ್ತಾರೆ, ಭೋಗ ಇಡ್ತಾರೆ. ಇಡೋದು ಕಲ್ಲಿನ ಮೂರ್ತಿನೇ ಇರಬಹುದು, ಆದರೂ ಎಷ್ಟು ಭಾವನೆ ಇರುತ್ತೆ. ಭೋಗ ಯಾರಿಗಿಡಬೇಕು? ಅಧಿಕಾರಿ ಅಂತೂ ಒಬ್ಬ ಶಿವ ತಂದೆಯಾಗಿದ್ದಾರೆ. ಸರ್ವರ ಸದ್ಗತಿದಾತ ಪತಿತ ಪಾವನ ಅವರಾಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಸ್ವೀಕಾರ ಮಾಡುವುದೇ ಇಲ್ಲ. ನೀವು ನನ್ನ ಮೇಲೆ ಹಾಲು ಎಲ್ಲ ಹಾಕ್ತೀರಾ, ಹಾಲಿನ ಅಭಿಷೇಕ ಮಾಡ್ತೀರಾ, ಭೋಗ ಇಡ್ತೀರಾ. ಯಾಕೆ? ನಾನಂತೂ ನಿರಾಕಾರ ಅಭೋಕ್ತ ಆಗಿದ್ದೇನೆ. ನನಗೇನು ಪೂಜೆ ಮಾಡ್ತೀರಾ? ನನ್ನ ಮುಂದೆ ಭೋಗ ಇಡ್ತೀರಾ. ಆದರೆ ಭಕ್ತರೂ ಸಹ ಭೋಗ ಇಡ್ತಾರೆ. ನೀವು ಭೋಗ ಇಡ್ತೀರಾ, ಭಕ್ತರು ಭೋಗ ಇಡ್ತಾರೆ. ಅವರೇ ಹಂಚಿ ತಿಂತಾರೆ. ಆಮೇಲೆ ಭೋಗ ಇಟ್ಟು ನಂತರ ಹಂಚ್ಕೊಂಡು ತಿಂತಾರೆ. ನೀವು ತಿಳಿದುಕೊಂಡಿದ್ದೀರಾ, ಶಿವ ತಂದೆಗೆ ಭೋಗ ಅವಶ್ಯವಾಗಿ ಇಡಬೇಕು. ಅನಂತರ ಹಂಚಿ ತಾವೇ ತಿನ್ನುತ್ತೀರಾ. ಹೇಗೆ ಬಾಬರೂರಿಗೆ ಭೋಗ ಇಡುವುದು ಗೌರವ ಕೊಟ್ಟ ಹಾಗೆ. ಬಾಬರೂರ್ ಪ್ರತಿ ಗೌರವ ಇತ್ತು ಅಂತ ಅಂದರೆ ಬಾಬರೂರಿಗೆ ಭೋಗ ಸ್ವೀಕಾರ ಮಾಡಿಸ್ಬೇಕು. ನಾವು ಶಿವ ಬಾಬರವರಿಗೆ ಭೋಗ ಇಡುತ್ತೇವೆ, ಬಾಬನ ಭಂಡಾರ ಅಲ್ವಾ? ಯಾರ ಭಂಡಾರದಿಂದ ನಾವು ತಿಂತೀವಿ, ಸೊ ಅವರಿಗೆ ಭೋಗ ಅವಶ್ಯವಾಗಿ ಇಡಬೇಕು. ಯಾರ ಭಂಡಾರ ಆಗಿದೆ ಅವರಿಗೆ ಫಸ್ಟ್ ಭೋಗ ಇಡಬೇಕು. ಬಲೆ ನೀವು ಭೋಗ ಇಡ್ತೀರಾ, ನೀವು ಮಕ್ಕಳೇ ತಿಂತೀರಾ, ಆದರೂ ಬಾಬರವರಿಗೆ ಭೋಗ ಇಡಲೇಬೇಕು. ಈ ಬ್ರಹ್ಮ ಬಾಬರವರಂತೂ ತಿಂತಾರೆ, ಶಿವಬಾಬಾ ತಿನ್ನೋದಿಲ್ಲ. ಬಾಕಿ ವಾಸನೆ ಅಂತೂ, ಅದರ ಭಾವನೆಗಳಂತೂ ಬಾಬರೂರು ಸ್ವೀಕಾರ ಮಾಡ್ತಾರೆ. ಶಿವಬಾಬಾ ಬಹಳ ಒಳ್ಳೆಯ ಭೋಗ ಮಾಡಲಾಗತ್ತೆ ಅಂದಾಗ ಹೇಳಲಿಕ್ಕೋಸ್ಕರ ಆರ್ಗನ್ಸ್ ಅಂತೂ ಇದೆ ಅಲ್ವಾ? ಹೇಳಕ್ಕೆ ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬರೂರ ತನುವಿನಲ್ಲಿ ಕೂತಿದ್ದಾರೆ ಅಂದಾಗ ಆರ್ಗನ್ಸ್ ಇದೆ ಅಲ್ವಾ? ಈ ಬ್ರಹ್ಮ ಬಾಬರೂರು ತಿನ್ಬೋದು, ಇವ್ರಿಗೆ ಶರೀರ ಇದೆ ಅಲ್ವಾ? ನಾನು ಕೇವಲ ಇವರಲ್ಲಿ ಬಂದು ಪ್ರವೇಶ ಮಾಡುತ್ತೇನೆ. ಇವರ ಮುಖವನ್ನು, ಬಾಯನ್ನು ಕೆಲಸಕ್ಕೆ ಉಪಯೋಗಿಸುತ್ತೇನೆ. ತಾವು ಮಕ್ಕಳನ್ನು ಪತಿತರಿಂದ ಪಾವನ ಮಾಡುತ್ತೇನೆ. ಗೋಮುಖ ಅಂತ ಹೇಳ್ತಾರಲ್ವಾ, ಅವಶ್ಯವಾಗಿ ಇವರು ಗೋವಾಗಿದ್ದಾರೆ. ತಾವು ತಿಳಿದುಕೊಂಡಿದ್ದೀರಾ, ಇವರಿಂದಲೇ ತಾವು ಮಕ್ಕಳನ್ನು ದತ್ತು ಮಾಡಿಕೊಳ್ಳಲಾಗಿದೆ. ಇವರು ತಂದೆ ತಾಯಿ ಇಬ್ಬರು ಆದರು. ಆದರೆ ಮಾತೆಯರನ್ನು ಸಂಭಾಲನೆ ಮಾಡುವವರು ಯಾರು? ಆದ್ದರಿಂದ ಸರಸ್ವತಿಯನ್ನು ನಿಮಿತ್ತ ಮಾಡಲಾಯಿತು ಡ್ರಾಮಾ ಪ್ಲ್ಯಾನ್ ಅನುಸಾರ. ಮಾತಾ ಗುರುವಿನ ಮಹಿಮೆಯೂ ಬೇಕು ಅಲ್ವಾ? ಗುರುಗಳಂತೂ ಮೊದಲ ನಂಬರಲ್ಲಿ ಪ್ರಸಿದ್ಧ ಶಿವ ತಂದೆ ಇದ್ದಾರೆ. ಆಮೇಲೆ ಗುರು ಬ್ರಹ್ಮಾನೂ ಸರಿಯೇ. ಹೇಗೆ ತಂದೆ ಇದ್ದಾರೆ ಹಾಗೆ ಮಕ್ಕಳು. ತಾವು ಬ್ರಾಹ್ಮಣರು ಸಹ ಸತ್ಯ ಗುರುಗಳಾಗಿದ್ದೀರಾ. ಎಲ್ಲರಿಗೂ ಸತ್ಯವಾದ ಮಾರ್ಗವನ್ನು ತೋರಿಸುತ್ತೀರಾ ಸ್ವರ್ಗದ್ದು. ಆತ್ಮವೇ ಬಾಯಿಂದ ಜ್ಞಾನ ಹೇಳುತ್ತೆ, ಮಾರ್ಗ ತೋರಿಸುತ್ತೆ. ಮನ್ಮನ ಭವ ಮಧ್ಯಾಜಿ ಭವ. ತಂದೆ ತಾಯಿ ಮಕ್ಕಳು ಎಲ್ಲರೂ ಅದೇ ಮಾರ್ಗವನ್ನು ತೋರಿಸುತ್ತೀರಾ. ಇಲ್ಲಿ ತಾವು ಸನ್ಮುಖದಲ್ಲಿ ಕುಳಿತಿದ್ದೀರಾ, ನೆನಪಿದೆ. ಮತ್ತೆ ಮನೆಗೆ ಹೋಗುತ್ತೀರಾ.
ಬಹಳಷ್ಟು ಜನ ಮಕ್ಕಳು ಮರೆಯುತ್ತೀರಾ. ಸೆಂಟರಲ್ಲಿದ್ದಾಗ ಅಥವಾ ಮಧುಬನದಲ್ಲಿದ್ದಾಗ ನೆನಪಿರತ್ತೆ, ಮತ್ತು ಮನೆಗೆ ಹೋದರೆ ಮರ್ತೋಗ್ಬಿಡ್ತೀರಾ. ಬಾಬಾ ಹೇಳ್ತಾರೆ ಇಲ್ಲಿ ಆನಂದ ಸಿಗತ್ತೆ. ಬಾಬನ ಬಳಿ ಬಂದಿದ್ದೀರಾ. ಬಾಬಾ ಹೇಳುತ್ತಾರೆ ಸ್ವದರ್ಶನ ಚಕ್ರಧಾರಿಗಳಾಗಿರಿ. ಈ ಯುಕ್ತಿಯನ್ನು ತಿಳಿಸಿ ಮುಕ್ತಿಧಾಮ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಗೌರವ ಕೊಡಬೇಕು ಮತ್ತು ಬಾಬರವರಿಗೆ ಯಥಾರ್ಥವಾದ ಗೌರವ ಕೊಡಬೇಕು. ಪರಸ್ಪರದಲ್ಲಿಯೂ ಮತ್ತು ಬಾಬರವರಿಗೂ ಯಥಾರ್ಥವಾದ ಗೌರವ ಕೊಡಬೇಕು. ಬಾಬರವರು ಬಲೆ ಅಭೋಕ್ತ ಆಗಿದ್ದಾರೆ, ಆದರೆ ಯಾರ ಭಂಡಾರದಿಂದ ಪಾಲನೆ ಆಗುತ್ತಿದೆ ಅವರಿಗೆ ಮೊದಲು ಭೋಗವನ್ನು ಅವಶ್ಯವಾಗಿ ಸ್ವೀಕಾರ ಮಾಡಿಸಬೇಕು. ಎರಡನೇ ಪಾಯಿಂಟು, ಪೂಜನೀಯರಾಗಲು ಈಶ್ವರೀಯ ಸೇವಾದಾರಿ ಆಗಬೇಕು. ತಂದೆಯ ಜೊತೆ ಸೇವೆಯಲ್ಲಿ ಸಹಯೋಗಿಗಳಾಗಬೇಕು. ಯಾವಾಗ ಆತ್ಮ ಮತ್ತು ಶರೀರ ಎರಡೂ ಪಾವನವಾಗುವುದು ಆಗ ಪೂಜೆ ಆಗುವುದು. ವರದಾನ, ತಮ್ಮ ಪ್ರತಿ ಮತ್ತು ಸರ್ವ ಆತ್ಮರ ಪ್ರತಿಯಾಗಿ ಲಾಫುಲ್ ಆಗುವಂತಹ ಲಾ ಮೇಕರಿಂದ ನ್ಯೂ ವರ್ಲ್ಡ್ ಮೇಕರ್ ಆಗಿರಿ. ತಮ್ಮ ಪ್ರತಿ ಮತ್ತು ಸರ್ವ ಆತ್ಮರ ಪ್ರತಿ ಕಾನೂನುಬದ್ಧರಾಗುವಂತಹ ಕಾನೂನು ಪ್ರಿಯರು ಅಥವಾ ಕಾನೂನು ತಯಾರು ಮಾಡುವವರು ಇಂದ ಹೊಸ ಪ್ರಪಂಚವನ್ನು ತಯಾರು ಮಾಡುವವರು ಆಗಿರಿ. ವರದಾನದ ವಿಶ್ಲೇಷಣೆ, ಯಾರು ಸ್ವಯಂ ಪ್ರತಿ ಕಾನೂನುಬದ್ಧರಾಗಿರುತ್ತಾರೆ ಅವರೇ ಅನ್ಯರ ಪ್ರತಿಯಾಗಿಯೂ ಸಹ ಕಾನೂನುಬದ್ಧರಾಗಲು ಸಾಧ್ಯ. ಯಾರು ಸ್ವಯಂ ಕಾನೂನನ್ನು ಮುರಿಯುತ್ತಾರೆ ಅವರು ಬೇರೆಯವರ ಮೇಲೆ ಕಾನೂನು ಅಧಿಕಾರ ನಡೆಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ತಮ್ಮನ್ನು ತಾವು ನೋಡಿಕೊಳ್ಳಿ. ಬೆಳಗ್ಗಿನಿಂದ ರಾತ್ರಿಯವರೆಗೆ ಮನಸ್ಸ, ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಸಂಪರ್ಕ ಮತ್ತು ಪರಸ್ಪರದಲ್ಲಿ ಸಹಯೋಗ ಕೊಡುವುದರಲ್ಲಿ ಅಥವಾ ಸೇವೆಯಲ್ಲಿ ಎಲ್ಲಿಯೂ ಸಹ ಕಾನೂನು, ನಿಯಮ, ಮರ್ಯಾದೆಗಳನ್ನು ಮುರಿದಿಲ್ವಾ? ಎಲ್ಲೂ ಬ್ರೇಕ್ ಆಗಿಲ್ವಾ? ಯಾರು ಲಾ ಮೇಕರ್ಸ್ ಆಗಿರ್ತಾರೆ ಅವರು ಲಾ ಬ್ರೇಕರ್ ಆಗಲು ಸಾಧ್ಯವಿಲ್ಲ. ಕಾನೂನು ತಯಾರು ಮಾಡುವವರೇ ಕಾನೂನು ಮುರಿಯಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಯಾರು ಲಾ ಮೇಕರ್ಸ್ ಆಗಿದ್ದಾರೆ ಅವರೇ ಪೀಸ್ ಮೇಕರ್ ಮತ್ತು ಹೊಸ ಪ್ರಪಂಚದ ಮೇಕರ್, ನ್ಯೂ ವರ್ಲ್ಡ್ ಮೇಕರ್ ಆಗುತ್ತಾರೆ. ಸ್ಲೋಗನ್, ಕರ್ಮ ಮಾಡುತ್ತಾ ಕರ್ಮದ ಒಳ್ಳೆ ಮತ್ತು ಕೆಟ್ಟ ಪ್ರಭಾವದಲ್ಲಿ ಬರದೇ ಇರುವುದೇ ಕರ್ಮಾತೀತರಾಗುವುದಾಗಿದೆ. ಕರ್ಮ ಮಾಡುತ್ತಾ ಕರ್ಮದ ಒಳ್ಳೆ ಮತ್ತು ಕೆಟ್ಟ ಪ್ರಭಾವದಲ್ಲಿ ಬರದೇ ಇರುವುದೇ ಕರ್ಮಾತೀತ ಆಗುವುದಾಗಿದೆ. ಅವ್ಯಕ್ತ ಇಶಾರೆ, ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಜ್ವಾಲಾ ಸ್ವರೂಪ ನೆನಪಿಗಾಗಿ ಮನಸ್ಸು ಮತ್ತು ಬುದ್ಧಿ ಎರಡಕ್ಕೂ ಒಂದೇ ಪವರ್ಫುಲ್ ಬ್ರೇಕ್ ಬೇಕು ಮತ್ತು ತಿರುಗಿಸಿಕೊಳ್ಳುವ ಶಕ್ತಿಯೂ ಬೇಕು. ಇದರಿಂದ ಬುದ್ಧಿಯ ಶಕ್ತಿ ಅಥವಾ ಯಾವುದೇ ಎನರ್ಜಿ ವೇಸ್ಟ್ ಆಗುವುದಿಲ್ಲ, ಜಮಾ ಆಗುವುದು. ಎಷ್ಟೆಷ್ಟು ಜಮಾ ಆಗುವುದು ಅಷ್ಟು ಪರೀಕ್ಷಿಸುವ, ನಿರ್ಣಯ ಮಾಡುವ ಶಕ್ತಿ ವೃದ್ಧಿಯಾಗುವುದು. ಇದಕ್ಕಾಗಿ ಈಗ ಸಂಕಲ್ಪಗಳ ಹಾಸಿಗೆಯನ್ನು ಬಂದ್ ಮಾಡುತ್ತಾ ಹೋಗಿ. ಅಂದರೆ ಅರ್ಥ, ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಓಂ ಶಾಂತಿ.